ಸರ್ ಇದೇ ರೋಡು ಹೈವೇಯಿಂದ ಒಂದು 150 ಮೀಟ್ರು ಹೈವೇ. ಇದೇ ಜಾಗ ಎಂಟ್ರೆನ್ಸು. ಈಗ ಹೋಗ್ತಿರೋದೆ ಎಂಟ್ರೆನ್ಸ್. ಇದು ಅಷ್ಟೇ, ಉಳುಮೆ ಮಾಡಿಸಿಲ್ಲ, 2 ಸ್ಟೈಲು. ಮನೆ ಇದೆ, ಒಂದು ಬೋರ್ವೆಲ್ ಇದೆ, ಸುತ್ತ ಫೆನ್ಸಿಂಗ್ ಇದೆ, ಸ್ವಲ್ಪ ಟೀಕ್ ಮರ ಇದೆ. ನೋಡು ಹೈವೇ ಸೌಂಡ್ ಕೇಳಿಸ್ತದಲ್ಲ, ಅದೇ ಹೈವೇ. ಜಾಗ ಚೆನ್ನಾಗಿದೆ. 2 ಎಕರೆ 11 ಕುಂಟೆ ಈ ಮನೆ ಎಲ್ಲ. ಹೈವೇಯಿಂದ ಬರೀ 150 ಮೀಟ್ರು ಇದು. ಬೆಂಗಳೂರಿಂದ 85 ಕಿಲೋಮೀಟ್ರ್ ಇದು. ಸ್ವಲ್ಪ ಟೀಕ್ ಇದೆ, ಸ್ವಲ್ಪ ಹಣ್ಣಿನ ಗಿಡಗಳಿದೆ. ಎಲ್ಲ ಜಾಗ ಇದೆ. ಟಿ ಸಿ ಎಲ್ಲ ಇದೆ. ಹೈವೇಯಿಂದ ಬರೀ 150 ಮೀಟ್ರು ಅಷ್ಟೇ. ಇಲ್ಲಿ ಈ ಜಾಗ ಬರೋಕ್ಕೂ 30 ಅಡಿ ರೋಡೆ. ತುಂಬ ಚೆನ್ನಾಗಿದೆ. ಇವರು ಎಕರೆ ಬಂದು ಇದು ಕುಂಟೆ ಬಂದು 2 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಇದೆ. 2 ಎಕರೆ 11 ಕುಂಟೆ, ಸುತ್ತ ಫೆನ್ಸಿಂಗ್ ಇದೆ. ಜಾಗ ಎಲ್ಲ ಚೆನ್ನಾಗಿದೆ. ಬೆಂಗಳೂರಿಗೆ 85 ಕಿಲೋಮೀಟ್ರ್ ಇದೆ. ಹೈವೇಯಿಂದ ಬರೀ 150 ಮೀಟ್ರ್ ಅಷ್ಟೇ. ಅಲ್ಲಿ ಹೋಗ್ತಿದ್ದೆಲ್ಲ ನೋಡಿ, ಅದೇ ಹೈವೇ. ಅಲ್ಲಿ ಕಾಣ್ತಿದ್ದೆಲ್ಲ, ಇಲ್ಲಿ ಮರಗಳಿದೆ ಕಾಣ್ತಾ ಇಲ್ಲ, ಅದೇ ಹೈವೇ. ಹೈವೇಯಿಂದ 150 ಮೀಟ್ರು. ಇಲ್ಲಿಗೂ 33 ಅಡಿ ರೋಡ್ ಇದೆ. ಮನೆ ಎಲ್ಲ ಇದೆ, ಬೋರ್ವೆಲ್ ಇದೆ. ಆದರೆ ವ್ಯವಸಾಯ ಮಾಡಿಲ್ಲ ಇವರು, ಹಂಗೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ, ಕ್ಲಿಯರಾಗಿದೆ ದಾಖಲಾತಿ. ಜನರಲ್ ಪ್ರಾಪರ್ಟಿ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಗೇಟ್ ಗಿಟ್ ಎಲ್ಲ ಇದೆ, ಸುತ್ತ ಟೀಕ್ ಇದೆ, ಸ್ವಲ್ಪ ತೆಂಗಿದೆ, ಎಲ್ಲ ಇದೆ. ಚೆನ್ನಾಗಿದೆ ಜಾಗ ಮಾತ್ರ. ಆದರೆ ಇವರು ಮೇಂಟೆನೆನ್ಸ್ ಮಾಡಿಲ್ಲ. 2 ಎಕರೆ 11 ಕುಂಟೆ. ಇವರು ಕುಂಟೆ ಬಂದು 2 ಲಕ್ಷ ಹೇಳ್ದಕ್ಕೆ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಹೈವೇಯಿಂದ 150 ಮೀಟ್ರು. ಕನಕಪುರ ಹೈವೇಯಿಂದ ಬರೀ 150 ಮೀಟ್ರು ಅಷ್ಟೇ. ಚೆನ್ನಾಗಿದೆ ಜಾಗ, ಆದರೆ ಇವರೇನು ಮಾಡಿಲ್ಲ, ಬಿಟ್ಬಿಟ್ಟಿದ್ದಾರೆ. ಸೂಪರ್ ಜಾಗ. 2 ಎಕರೆ 11 ಕುಂಟೆ.